51ನೇ ಕ್ವಶನಿಗೆ ಆನ್ಸರ್ ಮಾಡೋದಾದ್ರೆ ಭಾರತದ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಇದಕ್ಕೆ ಆಪ್ಷನ್ 1 ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ. ತದನಂತರ 52 ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಇದಕ್ಕೆ ಆಪ್ಷನ್ ನಮಗೆ 4 ಎ, ಬಿ ಮತ್ತು ಡಿ. 53 ಹೊಂದಿಸಿ ಬರೆಯಿರಿ. ಇದಕ್ಕೆ ಪಟ್ಟಿ 1 ಪಟ್ಟಿ 2 ಕೊಟ್ಟು ಆಪ್ಷನ್ 3 ಎ 3, ಬಿ 4, ಸಿ 2, ಡಿ 1. ಇದು 53ನೇ ಕ್ವಶನ್ಗೆ ಸರಿಯಾದ ಉತ್ತರ. 54ನೇ ಕ್ವಶನ್, ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಈ ಜಲಿಯನ್ ವಾಲಾ ಬಾಗ್ ಕೊಟ್ಟಿಂಡಿಯಾ ಏನಾಯಿತು, ಇದು ಕಾಲಾನುಕ್ರಮದಲ್ಲಿ ನೀವು ಬರೀಬೇಕಾಗುತ್ತೆ. ಇದಕ್ಕೆ ಆಪ್ಷನ್ 4 ಸಿ ಅಂದರೆ ಫಸ್ಟ್ ಬಂಗಾಳದ ವಿಭಜನೆ ಆಗುತ್ತೆ, ಡಿ ಸೂರತ್ ವಿಭಜನೆ ಆಗುತ್ತೆ, ನಂತರ ಜಲಿಯನ್ ವಾಲಾ ಬಾಗ್ ದುರಂತ ಆಗುತ್ತೆ, ತದನಂತರ ಕ್ವಿಟ್ ಇಂಡಿಯಾ ಚಳುವಳಿ ಆಗುವಂಥದ್ದು. ನೆಕ್ಸ್ಟ್ 55ನೇ ಕ್ವಶನ್, ಲೋಕಹಿತವಾದಿ ಎಂದು ಯಾರನ್ನು ಜನಪ್ರಿಯರಾಗಿಸಿದ್ದರು? ಗೋಪಾಲ್ ಹರಿ ದೇಶ್ಮುಖ್. ಆಪ್ಷನ್ 3 ಇದಕ್ಕೆ ಉತ್ತರ ಆಗಿರುತ್ತದೆ. 56 ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನರು ಅಗಸ್ತನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಮುಜರಿಸ್. ಆಪ್ಷನ್ 1. 57ನೇ ದೊಡ್ಡದಾದರೆ ಹೊಂದಿಸಿ ಬರೆಯಿರಿ. ಅದಕ್ಕೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿರ್ತಾರೆ. ಅದಕ್ಕೆ ಉತ್ತರ ಆಪ್ಷನ್ 1 A4, B1, C2, D3 ಇದಕ್ಕೆ ಉತ್ತರ ಆಗಿರುತ್ತೆ. ತದನಂತರ ನಾವು ನೆಕ್ಸ್ಟ್ ಕ್ವಶನ್ 58ರ ಕಡೆ ನೋಡೋದಾದ್ರೆ, ಈ ಕೆಳಗಿನ ಹೇಳಿಕೆಗಳನ್ನು ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನ್ಗೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಎ, ಬಿ ಮತ್ತು ಡಿ. ಈ ಸಿ ಅನ್ನೋದಿದೆಯಲ್ಲ, ಇದು ಅದು ಸೇರ್ಕೊಂಡಿಲ್ಲ, ಹಾಗಾಗಿ ಆಪ್ಷನ್ 1 ಉತ್ತರ ಆಗುತ್ತೆ. ತದನಂತರ 59 ಕ್ವಶನ್, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತದ ಸಮರಾಂಗಣ ಸಾರ್ವಭೌಮ ಎಂದು ಬಿರುದು ಪಡೆದಿದ್ದಾರೆ? ಇದಕ್ಕೆ ಆಪ್ಷನ್ ನೀವು ನೋಡೋದಾದರೆ 4 ಇದೆ. ಹಾಗೆ ಇದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ 59ನೇ ಕ್ವಶನ್ ನಿಮಗೆ ಬಿಟ್ಟಿದ್ದೀನಿ. ತದನಂತರ 60ನೇ ಕ್ವಶನ್ಸ್ ಕಡೆಗೆ ಬರೋದಾದರೆ, ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ಈ ಆಯ್ಕೆಗಳಿಂದ ಗುರುತಿಸಿ ಅಂದರೆ ಆಪ್ಷನ್ 4 ಬಿ, ಎ, ಡಿ, ಸಿ ಇದಕ್ಕೆ ಉತ್ತರ ಆಗಿರುತ್ತೆ. ತದನಂತರ 61ನೇ ಕ್ವಶನ್ಸ್ ಕಡೆ ನಾವು ಬರೋದಾದರೆ, ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದಕ್ಕೆ ಆಪ್ಷನ್ 3 ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹಾಗೂ 62ನೇ ಕ್ವಶನ್ ಆದರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ 2 ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿಯಾಗಿವೆ, ಹಾಗೂ ಹೇಳಿಕೆ 2 ಮತ್ತು ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಇದು 62ನೇದಕ್ಕೆ ಉತ್ತರ. 63ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಆಪ್ಷನ್ 1 ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹಾಗೆ ನೆಕ್ಸ್ಟ್ ನಾವು ನೋಡೋದಾದರೆ 64 ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ. ಇದಕ್ಕೆ ಉತ್ತರ ನೋಡೋದು ಆಪ್ಷನ್ 4 A3, B4, C1, D2 ಇದಕ್ಕೆ ಉತ್ತರ. 65ನೇದಕ್ಕೆ ನೋಡೋದು, ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆಯಲ್ಲ? ಆಪ್ಷನ್ 3 ಪ್ರಜಾಪತಿ, ದೊರೆಯಲ್ಲ. 66 ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ 3 ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡು ಸರಿ, ಆದರೆ ಹೇಳಿಕೆ 1 ಹೇಳಿಕೆ 2 ವಿವರಿಸುವುದಿಲ್ಲ. ತದನಂತರ 67ನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಆಪ್ಷನ್ 2 ಜಯದೇವನ ಗೀತಗೋವಿಂದದಲ್ಲಿ. 68ನೇ ಕ್ವಶನ್, ಈ ಕೆಳಗಿನ ಆಪ್ಷನ್ಸ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಥರ ನೀವು ಒಂದು ಆನ್ಸರ್ ಮಾಡಬೇಕಂತ. ನಾನು ಕ್ವಶನ್ ಹೇಳೋದು ಬೇಡ, ಆನ್ಸರ್ ಡೈರೆಕ್ಟ್ ಹೇಳೋದ್ರಿಂದ ಆಪ್ಷನ್ 4 1ನೇ ರಾಜ. ಹಾಗೂ 69 ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಕುಷ್ಕ್ ಇ ಸಿರಿ ಇವರಿಂದ ಒಂದು ನಿರ್ಮಾಣಗೊಂಡಿಲ್ಲ. 70ನೇ ಕ್ವಶನ್ಸ್ ನೋಡೋದಾದರೆ, ಈ ಕೆಳಗಿನವುಗಳನ್ನು ಹೊಂದಿಸಿ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 1 A4, B2, C1, D3 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 71ನೇ ಕ್ವಶನಿಗೆ ನೋಡೋದಾದರೆ, ಪ್ರತಿಯೊಂದು ಆಕೃತಿಯಲ್ಲಿ ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ. ಇದಕ್ಕೆ ಎಷ್ಟೊಂದು ಜನ ಗೊತ್ತಾಗಲಿಲ್ಲ. ಇದಕ್ಕೆ ಆಪ್ಷನ್ 2 ಹೇಗೆ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡೋದಾದರೆ, 1, 3, 5 ಅಂದರೆ ಸರ್ಕಲ್ ಟೈಪಲ್ಲಿದೆ, 2, 6, 8 ಅಂದರೆ ತ್ರಿಕೋನ ಟೈಪಲ್ಲಿದೆ, 4, 7, 9 ಅಂದರೆ ರೆಕ್ಟಾಂಗಲ್ ಟೈಪಲ್ಲಿದೆ. ಅದಕ್ಕೆ ಹಾಗಾಗಿ ಆಪ್ಷನ್ 2. ತದನಂತರ 72 ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ. ಆಪ್ಷನ್ 1 66. 73ನೇ ಕ್ವಶನ್, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಹಾಗೂ ಅದರ ಓರ ಎತ್ತರವು 12 ಸೆಂಟಿಮೀಟರ್ ಆಗಿದೆ. ಶಂಕು ತ್ರಿಜ್ಯವು ಆಪ್ಷನ್ 3 14 ಸೆಂಟಿಮೀಟರ್. 74 ಕ್ವಶನ್ ನೋಡೋದಾದರೆ, ಎಲ್ ಎಂದರೆ ಪ್ಲಸ್, ಎಮ್ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ 1L, NM, N91 ಅಂದರೆ ಆಪ್ಷನ್ 1 0. ತದನಂತರ 75ನೇ ಕ್ವಶನಿಗೆ ಬರೋದಾದರೆ, ಪ್ರಶ್ನೆ ಚಿತ್ರ ಈ ಕೆಳಗಿನ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ 2.
76ನೇ ಕ್ವಶನ್, ಈ ಕೆಳಗಿನ ಸ್ತಂಭಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಗಳನ್ನು ಸೂಚಿಸುತ್ತದೆ. ಇದಕ್ಕೆ ಉತ್ತರ ನೋಡೋದಾದರೆ ಆಪ್ಷನ್ 2 50%. ತದನಂತರ 77, ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲು 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರ 329 ಕಿಲೋಮೀಟರ್. ಆಪ್ಷನ್ 4, 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎರಡು ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ ಅಂತ ನೀವು ಕೇಳಿದ್ರೆ ಆಪ್ಷನ್ 4 15. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಏನು ಕ್ವಶನ್ ಇದೆ ನೋಡಿ, ಈ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 2 ಉತ್ತರ. ತದನಂತರ 80ನೇ ಕ್ವಶನ್ ನೋಡಿದ್ರೆ, ಈ ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿನ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ಕಂಟಿನ್ಯೂಸ್ ಇದು 3ನೇ ಸ್ಥಾನದಲ್ಲಿ ಬರುತ್ತದೆ. ಹಾಗಾಗಿ ತದನಂತರ ಈ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಆಪ್ಷನ್ 2 ಖಂಡಿತವಾಗಿಯೂ ನಿಜ. 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು? ಆಪ್ಷನ್ 2 ಶನಿವಾರ. 83ನೇ ಕ್ವಶನ್ ನೋಡಿ, ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣಗಳಿಂದ ಹೊರಡುತ್ತದೆ. ಎದುರು ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿ ಮಾಡುತ್ತಾನೆ. ಹಾಗಾದರೆ ಆ ಮನುಷ್ಯನ ಏನು ಆಪ್ಷನ್ ಇದೆ? ಆಪ್ಷನ್ 1 8 km/h, ಅಂದರೆ ವೇಗ ಎಷ್ಟಿರುತ್ತೆ? 84. QB, A, P, Y ಮತ್ತು R ಇವರು ಒಂದೇ ಸಾಲಿನಲ್ಲಿದ್ದಾರೆ. Y ಮತ್ತು R ಮಧ್ಯದಲ್ಲಿದ್ದಾರೆ. Q ಮತ್ತು B ಕೊನೆಯಲ್ಲಿದ್ದಾರೆ. P ಮತ್ತು Q ಎಡಭಾಗದಲ್ಲಿ ಕುಳಿತಾನೆ. B ಯ ಬಲಭಾಗದಲ್ಲಿ ಯಾರು ಇದ್ದಾರೆ? ಆಪ್ಷನ್ 2 A ಇದ್ದಾರೆ. ತದನಂತರ ನಾವು 85ನೇ ಕ್ವಶನ್ ನೋಡ್ತಾ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟನ್ನು SVZIG ಎಂದು ಬರೆಯಲಾಗಿದೆ. ಅದೇ ಮೈಂಡನ್ನು ಹೇಗೆ ಬರೆಯುವುದು? NRMW ಎಂದು ಬರೆಯಬಹುದು. 86, ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರನ್ನು ಪಟ್ಟಿ 1ರಲ್ಲಿದ್ದು ಇದು ಅವರ ಆಯ್ಕೆ ಪಟ್ಟಿ 2ರಲ್ಲಿರುವ ರಾಜ್ಯಗಳಲ್ಲಿ ಸರಿಯಾಗಿ ಜೋಡಿಸಿ. ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರೆ ನಾವು ಆಪ್ಷನ್ 1. ತದನಂತರ 87ನೇ ಕ್ವಶನ್ ನೋಡಿದ್ರೆ ಆಗಮನ ಎಂಬುದು ಆಪ್ಷನ್ 3 ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಆಗಿರುತ್ತದೆ. ತದನಂತರ 88ನೇ ಕ್ವಶನ್, JSJB 2.0 ಅನ್ನು ವಿಸ್ತರಿಸಿ ಜಲಸಂಚಯ್ ಜನ್ ಭಾಗಿದಾರಿ 2. ಆಪ್ಷನ್ 2. ತದನಂತರ 89ನೇ ಕ್ವಶನ್ ನೋಡಿದ್ರೆ 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು? ಸಹಕಾರ ಮತ್ತು ಸಂಘಗಳು ಎಲ್ಲರಿಗೂ ಉತ್ತಮ ಭವಿಷ್ಯವನ್ನು ರೂಪಿಸುತ್ತದೆ. ಆಪ್ಷನ್ 2. ತದನಂತರ 90ನೇ ಕ್ವಶನ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ CBAಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ 4 B ಮತ್ತು C ಸರಿಯಾಗಿದೆ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯವನ್ನು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಆಪ್ಷನ್ 4 ಉಲ್ಲಾಸ್ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ. 92ನೇ ಕ್ವಶನ್ಸ್ ಕಡೆ ನಾವು ಬರೋದಾದರೆ SEHATಯನ್ನು ವಿಸ್ತರಿಸಿ ಸೈನ್ಸ್ ಎಲೆಕ್ಟ್ರಾನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಆಪ್ಷನ್ 4. ತದನಂತರ 93ನೇ ಕ್ವಶನ್ ನೋಡಿದ್ರೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಆಪ್ಷನ್ 1 ನೌಕರರ ಭವಿಷ್ಯ ನಿಧಿ. ತದನಂತರ ನಾವು ನೋಡೋದು 94, ಜನರಲ್ NS ರಾಜ ಸುಬ್ರಹ್ಮಣ್ಯ ಅವರು 2026 ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3 ಚೀಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿ. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಯಾರು? ಜನರಲ್ ಅನಿಲ್ ಚೌಹಾಣ್. ತದನಂತರ ನಾವು ನೋಡೋದಾದರೆ 95, 2026ರ ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯಲ್ಲಿ ಬಿಡುಗಡೆ ಮಾಡಿದೆ. ಈ ಕೆಳಗಿನ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ. ಆಪ್ಷನ್ 1 A ಮತ್ತು C ಈ ಎರಡೂ ಪ್ರಕಟಿಸಿದ್ದಾರೆ. 96, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸಿದ್ದಾನೆ ಎನ್ನಲಾಗುತ್ತದೆ? ಆಪ್ಷನ್ 2 ಮಾಹಿತಿಯನ್ನು ಅಧಿಕೃತ ಅನುಮತಿಯಿಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. 97ನೇ ಕ್ವಶನ್ ಕಡೆ ಬರೆದರೆ ಸಂಸ್ಥೆಯೊಳಗಿನ ತಪ್ಪು, ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ? ವಿಷಲ್ ಬ್ಲೋಯಿಂಗ್ ಎಂದು ಕರೆಯಲಾಗುತ್ತದೆ. 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿ ಮಾರ್ಗಸೂಚಿಗಳಾಗಿ ವ್ಯಾಪಕರಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯ ಹೀಗೆ ಕರೆಯಲಾಗುತ್ತದೆ: ಸಾರ್ವಜನಿಕ ಜೀವನದ 5 ಮೂಲ ತತ್ವಗಳು ಎಂದು ಕರೆಯಲಾಗುತ್ತದೆ. 99ನೇ ಕ್ವಶನ್ ನೋಡಿದರೆ ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗೆ ನಿರಂತರವಾಗಿ ಶ್ರಮಿಸಬೇಕು? D ವೈಯಕ್ತಿಕ ಪೂರ್ವಗ್ರಹಗಳು.
ಇನ್ನು 100ನೇ ಕ್ವಶನ್ಸ್ ಕಡೆ ಬರೋದು, ಕೆಳಗಿನ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉಚ್ಚೇಜಿಸುತ್ತದೆ. ಅದರಲ್ಲಿ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. 100ನೇ ಕ್ವಶನಿಗೆ ಆಪ್ಷನ್ಸ್ ಎ ಅಂದರೆ ಡಿ ಮತ್ತು ಸಿ, ಆಪ್ಷನ್ 1 ಡಿ ಮತ್ತು ಸಿ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಇದು ಇವತ್ತಿನ ಕೀ ಆನ್ಸರ್ಸ್ ಆಗಿತ್ತು ಸಿವಿಲ್ ಪೊಲೀಸ್ಗೆ. ಹಾಗೆ ಇದರಲ್ಲಿ ಯಾವುದೇ ಕ್ವಶನ್ಸ್ ತಪ್ಪಿದ್ರು ನೀವು ಕಮೆಂಟ್ ಮಾಡ್ಬೋದು. ನಂತರ ಇನ್ನು ಯಾವುದೇ ಕ್ವಶನ್ ಪೇಪರ್ ಬೇಕಿದ್ದು ನಾವು ಅದನ್ನು ಸಾಲ್ವ್ ಔಟ್ ಮಾಡ್ತೀವಿ. ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.